ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಗುಡ್ ಮಾರ್ನಿಂಗ್ ಸ್ಪಂದನ. ಕಾಫಿ? ವಿಕ್ರಾಂತ್ ಸರ್, ನೀವು ನನಗೆ ಕಾಫಿನಾ? ಯಾಕೆ ಕಾಫಿ ತರಬಾರ್ದಾ? ಓ ಮೈ ಗಾಡ್, ಸೂರ್ಯ ಇವತ್ ಯಾವ ದಿಕ್ಕಲ್ಲಿ ಹುಟ್ಟಿದಾನೆ? ಯಾವ ದಿಕ್ಕಲ್ಲಿ ಹುಟ್ಟಬೇಕೋ ಆ ದಿಕ್ಕಲ್ಲೇ ಹುಟ್ಟಿರ್ತಾನೆ. ತಗೋಯ್ತು. ವಿಕ್ರಾಂತ್ ಸರ್, ಒಂದ್ ನಿಮಿಷ ಇರಿ, ನಿಮ್ ತಲೆ ಒರೆಸ್ತಾ ಇಲ್ವಾ? ಕೊಡಿಲಿ. ತಗೋಯ್ತು. ಫಸ್ಟ್ ಕೊಡಿ. ಪ್ರೀತಿಯಿಂದ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ, ಕುಡಿಯೋದು ಬಿಟ್ಬಿಟ್ಟು ತಲೆ ಒರೆಸ್ಕೊಳ್ತಾ ಇದ್ದಾನಂತೆ. ವಿಕ್ರಾಂತ್ ಸರ್, ಏನ್ ಮಾಡ್ತಿದ್ದೀರಾ? ಸುಮ್ಮನೆ ಕಾಫಿ ಕುಡಿಯಮ್ಮ. ಯಾರೋ ನನ್ನ ಕದ್ದು ಕದ್ದು ನೋಡ್ತಾ ಇದಾರಪ್ಪ. ಯಾರು ಯಾರು ಕದ್ದು ನೋಡ್ತಿರೋದು? ಓಹೋ, ಸೂರ್ಯನಾ? ಸೂರ್ಯ ಅಲ್ಲ, ಈ ಮನೆಯವರು. ಈ ಮನೆ? ನಾನಂತೂ ಕದ್ದು ನೋಡ್ತಾ ಇಲ್ಲ. ಇನ್ಯಾರು? ಓ, ಗೊತ್ತಾಯ್ತು ಗೊತ್ತಾಯ್ತು. ಒಂದ್ ನಿಮಿಷ. ರಾಮ್ ಸರ್, ಗಂಡ ಹೆಂಡತಿಗೆ ಸೇವೆ ಮಾಡೋದನ್ನ ಹೀಗೆಲ್ಲ ಕದ್ದು ನೋಡ್ತಾರ? ಹಾ, ಗೊತ್ತು ಗೊತ್ತು ನಿಮ್ ಮಗಳೇ ಅಂತ. ಆದ್ರೂ ಎಲ್ಲಿ ತಿರ್ಕೊಳ್ಳಿ. ರೈಟ್ ಅಬೌಟ್ ಟರ್ನ್. ನಿಮ್ ತಂದೆ ನನಗಿಂತ ಡಿಸಿಪ್ಲಿನ್. ಹೇಳಿದ ತಕ್ಷಣ ತಿಳ್ಕೊಂಬಿಟ್ರು ನೋಡ. ವಿಕ್ರಾಂತ್ ಸರ್, ಆಕ್ಚುಲಿ ಕಾಫಿ ಸೂಪರ್. ಒಂದು ಕ್ಷಣ ನಿಂತಿದ್ ಕಡೆ ನಿಂತ್ಕೊಳ್ಳಲ್ಲ ನೀನು. ಅಯ್ಯೋ, ಏನಾಯ್ತು? ನಾನ್ ಕುಡಿದಿರೋ ಕಪ್ಪಲ್ಲಿ ನೀನ್ ಕುಡಿತಿದ್ಯಾ? ಇದು ಆಕ್ಚುಲಿ ನೀನ್ ಕಪ್. ಅದಕ್ಕೇನೀಗ? ಏಂಜಲ್ ಅಲ್ವಾ? ಇಬ್ರು ಫ್ರೆಂಡ್ಸು ಹೋಟೆಲ್ ಅಲ್ಲಿ ಜೀವನದಲ್ಲಿ ಯಾವತ್ತೂ ತಿನ್ನೋದೇ ಇಲ್ಲ ಅನ್ನೋ ಹಾಗೆ ಒಬ್ಬ ಫ್ರೆಂಡು ಪ್ಲೇಟ್ನೇ ಬಾಯಿ ಒಳಗಡೆ ಹಾಕೊಂಡು ತಿಂದಿದ್ದನ್ನ ಇನ್ನೊಬ್ಬ ಫ್ರೆಂಡ್ ತಿಂತಾನಂತೆ. ಹೆಂಡತಿ ಕುಡ್ದಿರೋ ಕಾಫಿ ಕಪ್ಪು, ಅದು ಎಡ್ಜು ಮಾತ್ರ. ಅದನ್ನೇ ಏನೋ ವಿಷ ಅನ್ನೋವಾಗ ಹೇಳ್ತಿದ್ದೀರಲ್ಲ, ಏನೂ ಆಗಲ್ಲ, ಸುಮ್ಮನೆ ಕುಡಿರಿ. ಚೆನ್ನಾಯ್ತು. ಆಯ್ತು ಅಲ್ವಾ? ತಲೆ ಒರೆಸಿ. ಒಂದ್ ನಿಮಿಷ. ಯಾಕೆ ಸ್ಪಂದನ ನಾಗೋಲಿ ತರ ಉಲ್ಟ ತಿರ್ಕೊಂಡಿದ್ಯಾ? ಒರ್ಸಿ ವಿಕ್ರಾಂತ್ ಸರ್. ಡಿಸ್ಟರ್ಬ್ ಮಾಡ್ತಿದ್ದೀರಾ ನೀವು? ಕೊಡಿ, ನಾನೇ ಒರ್ಸ್ಕೋತೀನಿ. ಅಲ್ಲಮ್ಮ, ಡಿಸ್ಟರ್ಬ್ ಮಾಡ್ತಿರೋದು ನೀನು, ರೇಗ್ತಿರೋದು ನನ್ ಮೇಲೆ. ಇದ್ಯಾವ ಕೇಸು ಗುರು? ಮೋಸ್ಟ್ಲಿ WH ಕೇಸ್ ಇರಬೇಕು. ವೈಫ್ ಅಂಡ್ ಹಸ್ಬೆಂಡ್ ಕೇಸ್.
ಬರೀ ನನ್ನಂತ ACP ಅಲ್ಲ, ಕಮಿಷನರ್ ಆದ್ರೂ ಮನೇಲಿ ಇದೇ ಗೋಳು ಅನ್ಸುತ್ತೆ. ಸ್ಪಂದನ ಏನ್ ಮಾಡ್ತಿದ್ಯಾ ನೀನು? ಅಮ್ಮ, ಸಾಹಿತ್ಯನ ರೆಡಿ ಮಾಡ್ತಿದ್ದೀನಿ. ಅವ್ಳು ರೆಡಿ ಆದ್ಮೇಲೆ ಹೇಗ್ ಕಾಣಿಸ್ತಾಳೆ ಅಂತ ಹೇಳಿ. ಸುಜಾತಮ್ಮ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಆದ್ರೆ ಸ್ಪಂದನ ಏನ್ ಮಾಡ್ತಾ ಇದೀಯ ನೀನು? ಬೈಲ್ ಹೇಳು, ಬೈಲ್. ಅಮ್ಮ, ಪರವಾಗಿಲ್ಲ, ಅದೇನು ಅಂತ ಹೇಳಿ. ಮಾಮೂಲಾಗಿ ಹೈಕಮಾಂಡಿಂದ ಒಂದು ಆರ್ಡರ್ ಬಂದಿರುತ್ತೆ, ಅದನ್ನ ನನಗೆ ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದೀರಾ ಅಲ್ವಾ? ಅಯ್ಯೋ, ನಿಂಗೆಲ್ಲ ಹುಡುಗಾಟನ. ನಿನ್ ಸಾಹಿತ್ಯಂಗೆ ಅಲಂಕಾರ ಮಾಡೋದ್ ಬಿಟ್ಟು ಬಾಯ್ಲಿ. ಯಾಕೆ ಸಾಹಿತ್ಯಂಗೆ ಅಲಂಕಾರ ಮಾಡಬಾರ್ದಾ? ಹಾಗಂತ ಅವ್ರು ಹೇಳಿದಾರಾ? ಸ್ಪಂದನ, ನೀನ್ ಒಂದೊಂದ್ಸಲ ಎಷ್ಟು ಹಠ ಮಾಡ್ತೀಯ ಅಂದ್ರೆ ತೆಗೆದ್ 2 ಕೆನ್ನೆಗೆ ಬಾರಿಸ್ಬೇಕು ಅನ್ಸತ್ತೆ. ಬಾರಿಸ್ಬಿಟ್ಟು ಅದೇನ್ ವಿಷಯ ಅಂತ ಹೇಳಿ. ಈಗೇನು ಸಾಹಿತ್ಯ ಹೋಮಕ್ ಬರ್ಬಾರ್ದಂತ ನಿಂಗ್ಯಾರು ಹೇಳಿದ್ದು? ಯಾರು ಹೇಳ್ತಾರೆ? ಈಗ ನೀವೇ ಹಾಗೆ ಹೇಳ್ತಾ ಇದ್ರಿ. ಅದ್ ಹಾಗೆ ಇರ್ಬೋದಾ ಅಂತ ನಾನು ಅನ್ಕೊಂಡೆ. ಅದ್ ನಿಜ ಅಂತ ನೀವೇ ಒಪ್ಕೊಂಡ್ರಿ. ಸುಜಾತಮ್ಮ, ನಾನೇ ಹೋಮಕ್ ಬರ್ಬಾರ್ದು? ನೋಡು, ಸ್ಪಂದನ ನನ್ನ ಎಷ್ಟು ಚೆನ್ನಾಗಿ ಮದುವೆ ಅಂತಾರ ರೆಡಿ ಮಾಡಿದಾಳೆ. ನಾನಿವತ್ತು ಖುಷಿಯಾಗಿ ಮನೆಯಲ್ಲೇ ಓಡಾಡ್ಕೊಂಡಿರ್ಬೇಕಂತೆ. ಯಾಕೆ? ನಾನು ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ನನಗಲ್ಲಮ್ಮ, ನಿಮ್ಮಮ್ಮಂಗೆ. ಇವತ್ತು ವೈಷ್ಣವಿಗೆ ನಿನ್ ಜವಾಬ್ದಾರಿ ಕೊಟ್ಟಿದ್ದಾರೆ. ನಿನ್ ರೂಮಿಂದ ಆಚೆ ಬರಬಾರ್ದಂತೆ. ಬಂದ್ರೆ ಏನೋ ಅನಾಹುತ ಆಗ್ಬಿಡತ್ತಂತೆ. ಸಾಹಿತ್ಯ, ಪ್ಲೀಸ್ ನೀನು ಅಳ್ಬೇಡ. ನಿನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಧೈರ್ಯವಾಗಿರು. ಸ್ಪಂದನ, ಅಂದ್ರೆ ನೀನ್ ಅವ್ರ ಮಾತನ್ ಮೀರಿ. ಅಮ್ಮ, ನಾನು ಚಂದ್ರಲೇಖ, ನಾನು ಹೇಳಿದ್ದೆ ಶಾಸನ ಅಂತ ಅವ್ರು 1000 ಹೇಳಿ. ಸಾಹಿತ್ಯ ಇವತ್ತು ಹೋಮಕ್ಕೆ ಕೂತ್ಕೋತಾಳೆ. ಅದು ಅಲ್ಲದೆ ಅವಳಿಗೆ ಇವತ್ತು ಇಂಪಾರ್ಟೆಂಟ್ ದಿನ ಅಮ್ಮ. ಇವತ್ತು ಅವಳು ಅಲ್ಲಿ ಇರ್ಲೇಬೇಕು. ಏನ್ ಸ್ಪಂದನ, ಹಾಗಂದ್ರೆ ನೀನ್ ಏನೋ ನಡೆಸ್ತಾ ಇದೀಯಾ ಅಲ್ವಾ? ಎಸ್, ಆದ್ರೆ ಅದೇನು ಅಂತ ನಾನು ಈಗಲೇ ಹೇಳಲ್ಲ. ಸಸ್ಪೆನ್ಸ್. ಅಯ್ಯೋ ಬೇಡಮ್ಮ, ಈ ತರ ಸಸ್ಪೆನ್ಸ್ ಅಂತೆಲ್ಲ ಏನು ಹೇಳ್ಬೇಡ. ಈಗ ನೀನ್ ಕೊಟ್ಟಿರೋ ಸಸ್ಪೆನ್ಸ್ಗೆನೆ ಮನೆ ಜನ ಎಲ್ಲ ಅರ್ಧ ರಾತ್ರಿ ಎದ್ದು ಬೆಚ್ಚ ಬೀಳೋ ಹಾಗಾಗಿದೆ. ನೋಡು, ಅದೇನ್ ಮಾಡಕ್ ಹೊಟ್ಟಿದ್ಯಾ ಅಂತ ನನ್ನ ಹತ್ರ ಹೇಳ್ಬಿಡು. ಅಮ್ಮ, ಅಂಥದ್ದೆಲ್ಲ ಏನೂ ಇಲ್ಲ. ಸುಮ್ಮನೆ ನೀವು ಆ ಲೆವೆಲ್ಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಧೈರ್ಯವಾಗಿರಿ. ಇಲ್ಲ, ನೀನ್ ಏನೋ ಸರಿಯಾಗಿ ಪ್ಲಾನ್ ಮಾಡಿದ್ಯಾ. ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ನನಗೆ. ಓಹೋ, ಕಣ್ಣು ನೋಡಿ ಫ್ಯೂಚರ್ ಹೇಳುವಂತ ಕಾಲಜ್ಞಾನಿಗಳು ನಮ್ಮ ಮನೇಲಿ ಇದ್ದಾರೆ ಅಂತ ಆಯ್ತು. ಅಮ್ಮ, ನೀವು ಗಾಬರಿ ಆಗ್ಬೇಡಿ. ನೋಡಿ, ಸಾಹಿತ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತು ಫುಲ್ ರೆಡಿ ಮಾಡ್ತೀವಿ. ಇಂಥ ಮುದ್ದಾಗಿರೋ ಹುಡುಗಿ, ಇವತ್ತು ಹೋಮ ಬೇರೆ. ಅದು ಅಲ್ಲದೆ ಇವಳಿಗೆ ಇಂಪಾರ್ಟೆಂಟ್ ದಿನ. ಅಂತ ದಿನಾನು ಅವಳಿಗೆ ರೂಮಲ್ಲಿ ಇರೋ ಅನ್ನೋದು ತಪ್ಪಲ್ವಾ? ಅದು ತಪ್ಪು, ಸರಿ. ಆದ್ರೆ ನೀನೇನು ತಪ್ಪು ಮಾಡ್ತಿಲ್ಲ ತಾನೆ? ನಿಮಗೆ ಹಾಗನ್ಸತ್ತಾ? ಅದೇ ನಿನ್ ಸಮಸ್ಯೆ. ನೀನೆಲ್ಲ ಸರಿಯಾಗೇ ಮಾಡ್ತೀಯ. ಮೊದ್ಲಿಗೆ ಅದು ಈ ಮನೆ ಜನರಿಗೆ ಅರ್ಥನೇ ಆಗೋದಿಲ್ಲ. ಆಮೇಲೆ ಸರಿ ಅಂತ ಅನ್ಸತ್ತೆ. ಆಡಂಗಿಲ್ಲ, ಅನ್ಭವಿಸಂಗಿಲ್ಲ. ಅಮ್ಮ, ನೀವು ಸಾಹಿತ್ಯಂಗೆ ಟಿಫನ್ ತಿನ್ಸಿ. ಆಮೇಲೆ ವೈಶು ಅಕ್ಕ ಸಾಹಿತ್ಯ ತಂಟೆಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಮಿಕ್ಕಿದ್ ನನಗೆ ಬಿಟ್ಬಿಡಿ, ಓಕೆನಾ? ಆಯ್ತಮ್ಮ, ನೀನ್ ಈ ಮನೆ ಕಾಲಿಟ್ಟಾಗಿಂದ ಎಲ್ಲ ನಿನಗೆ ಬಿಟ್ಬಿಟ್ಟಿದೀನಿ. ಅದೇನ್ ಕ್ರಾಂತಿ ಮಾಡ್ತೀಯೋ ಮಾಡು. ಈಗ ಸದ್ಯಕ್ಕೆ ನಾನು ಕ್ರಾಂತಿ ಕುಮಾರ ರೆಡಿ ಆಗಿದ್ರೆ ಹೋಮಕ್ಕೆ ಬರ್ಬೇಕಂತೆ ಅಂತ ಹೋಗಿ ಕರ್ಕೊಂಬ. ನಾನು ಹಿಂದೆನೆ ಬರ್ತೀನಿ.